ಗುರುಗಳೇ, ಸ್ತ್ರೀಯರಿಗೆ ನೆಮ್ಮದಿಯಾದ ಮನೆ ಯಾವುದು ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸುಮಾರು ಜನ ಈಗ ಓಡ್ ಬಂದ್ಬಿಡ್ತಾರೆ. ಯಾಕೆ ಅಂದರೆ ಹೆಂಗಸರಿಗೆ ನೆಮ್ಮದಿಯಾಗಿರೋ ಮನೆ ಹಂಗಾದ್ರೆ ಗುರುಗಳಿಗೆ ಮಾತ್ರ ಗೊತ್ತಾ ಅಲ್ಲಮ್ಮ? ಹೌದು ಗುರುಜಿ. ಯಾಕೆಂದರೆ ಹೆಂಗಸರಿಗೆ ಬೇಕಾಗಿರೋದೇ ಅದು ನೆಮ್ಮದಿ ಬೇಕು. ಯಾಕೆ ನೆಮ್ಮದಿ ಬೇಕು ಅಂದರೆ ಎಲ್ಲವನ್ನು ಹೆದರಿಸ್ಬೇಕು. ಹೌದು. ಹೌದಾ? ತಾನೇ ಹೆದರ್ಕೊಂಡ್ಬಿಟ್ರೆ ಕುಟುಂಬನ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಹೆಂಗಸರಿಗೋಸ್ಕರ ಸಪ್ರೇಟಾಗಿ ಅಂತ ಪ್ರಶ್ನೆ ಅಲ್ಲ. ಮನೆಯನ್ನು ಕಟ್ಟೋದೇನಕ್ಕೆ ಅಂದರೆ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ. ಹೌದು. ಚೆನ್ನಾಗಿದ್ದಾರೇನಮ್ಮ? ಇಲ್ಲ ಗುರು. ಆದರೂ ಹೇಳ್ತಾ ಇದ್ದೀವಿ ಹೆಂಡತಿ ಮಕ್ಕಳಿಗೋಸ್ಕರ ಮನೆ ಕಟ್ತೆ ಅಂತ. ಹೌದು. ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ನನಗೂ ಗೊತ್ತಾಗ್ತಾ ಇಲ್ಲ. ಮತ್ತು ಮನೆಯಾಗ ಕಟ್ತೆ ಅಂದರೆ ಏನು ಮಾಡೋದು, ಬೇಕಿತ್ತಲ್ಲ ಕಟ್ಟದೆ. ಹೌದು. ಅಂದರೆ ಅರ್ಥವಿಲ್ಲದ್ದು, ಆಧಾರವಿಲ್ಲದ್ದು, ತಿಳುವಳಿಕೆ ಇಲ್ಲದ್ದು, ಹರಿವಿಲ್ಲದ್ದು, ದೈವಶಕ್ತಿ ಇಲ್ಲದ್ದು ಮನೆಯನ್ನು ಕಟ್ಟುತ್ತಿದ್ದೇವೆ ಅಂತ ತಿಳ್ಕೊಂಡ್ರೆ ಇದ್ಯಾವುದೂ ಇಲ್ಲ ಅಲ್ಲಿ ಮನೆಯಲ್ಲಿ. 4 ಗೋಡೆ, ಒಂದು ತಾರಸಿ, ಒಂದು ಮೆಟ್ಲು ಮನೆ ಅಂತ ಎಲ್ಲ ತಿಳ್ಕೊಂಡಿದ್ರಮ್ಮ. ಆಟ ಆಡೋ ಮಕ್ಕಳು ಇವತ್ತು ಕಲ್ಲು ಇಟ್ಟಿಗೆ ಕೊಟ್ಬಿಟ್ಟು ಅವರು ಕಟ್ಬಿಡ್ತಾರೆ. ಆಟ ಆಡೋ ಮಕ್ಕಳು ಇದು ಮೆಟ್ಲು, ಇದು ಬಾಗಿಲು ಅಲ್ವಮ್ಮ, ಆಟ ಆಡೋ ಥರ. ಆ ಥರ ದೊಡ್ಡವರು, ವಯಸ್ಸಾದವರು ಮನೆ ಕಟ್ಟಬೇಕು, ನಾನು ಮನೆ ಕಟ್ಟಿಸ್ಬೇಕು, ಮನೆ ಕಟ್ತೀನಿ ಅಂತ ಮಕ್ಕಳು ಆಟ ಆಡೋ ಥರ ಮನೆ ಕಟ್ತಾ ಇದ್ದಾರೆ ಅಂತ ಕಟ್ಟೋರ್ಗಿನ್ನೂ ಅರ್ಥ ಆಗಿಲ್ಲ. ಮಕ್ಕಳು ಆಟ ಆಡೋ ಥರ ಮನೆ ಕಟ್ಟಿದ್ದೀವಿ, ಕಟ್ತಾ ಇದ್ದೀವಿ ಅಂತ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರವಾಗಿ ಮನೆ ಕಟ್ಟಿದ್ರೆ ಹೆಂಗಸರು ನೆಮ್ಮದಿಯಾಗಿರೋ ಮನೆ ಕಟ್ಟಿದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ನೆಮ್ಮದಿಯಾಗಿರ್ತಾರೆ, ಗಂಡ ನೆಮ್ಮದಿಯಾಗಿರ್ತಾರೆ. ಇವರೆಲ್ಲ ನೆಮ್ಮದಿಯಾಗಿರೋ ಮನೇಲಿ ಹೆಂಗಸ್ ನೆಮ್ಮದಿಯಾಗಿರ್ತಾರೆ. ಖಂಡಿತ. ಹೌದಾ? ಇದಕ್ಕೆ ಹೋರಾಟ, ಚೀರಾಟ, ಹಾರಾಟ, ಕೂಗಾಟ ಏನೆಲ್ಲ ಮಾಡಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು? ಹೆಣ್ಣು ಗಂಡು ಸಂಸಾರನ ಸಮತಟ್ಟಾಗಿ ನುಗ್ಕೊಂಡು ಹೋಗಬೇಕು, ಮಾಡ್ಕೊಂಡು ಹೋಗಬೇಕು, ತಳ್ಕೊಂಡು ಹೋಗಬೇಕು, ಎಳ್ಕೊಂಡು ಹೋಗಬೇಕು ಅಂತಾರೆ. ಹೌದಮ್ಮ? ಅದು ಹೆಂಗಾಗತ್ತೆ? ಒಬ್ರು ಉದ್ದ, ಒಬ್ಬ ತುಂಡಿರ್ತಾರಲ್ವಾ, ಆಗತ್ತಾ? ಅಲ್ಲ, ಹೇಳೋರಿಗೆ ಇದು ಅರ್ಥ ಆಗಲಿಲ್ವಾ ಅಂತ. ಹೆಣ್ಣು ಗಂಡು ಒಂದೇ ಸಮವಾಗಿ ಹೋಗಿ ಅಂತ ಹೇಳೋರೆ ಸರಿ. ಒಬ್ಬರು ಉದ್ದ, ಒಬ್ಬರು ತುಂಡ ಇರ್ತಾರೆ. ಸಮ ಹೆಂಗೆ ಹೋಯ್ತಾರೆ ಅವರು? ಅಲ್ಲ, ಹೆಂಗೆ ಒಂದೇ ಸಮ ಹೇಳ್ತಾರಕ್ಕಾಯ್ತದೆ? ಅದೇ ಇವತ್ತಿನ ಪ್ರಶ್ನೆ.